ಬೆಳಗ್ಗಿನ ಶುಭೋದಯ ಸ್ನೇಹಿತರೆ. ಇವತ್ತು ಡೇಟು ಸೆಪ್ಟೆಂಬರ್ 26. ನಾನು ಬಂದಿರೋದು ತೋಟಕ್ಕೆ. ಏನು ಕೆಲಸ ಅಂದರೆ ಇವತ್ತು ನಿನ್ನೆ ನಾನು ಒಂದು ಲೈನ್ಗೆ ಕಳೆ ತೆಗೆದಿದ್ದೆ. ಇವತ್ತು ಪಕ್ಕದ ಲೈನಿಗೆ ಕಳೆ ತೆಗೆಯೋ ಕೆಲಸ. ನೆನ್ನೆ ನನ್ನಿಂದ ಒಂದೇ ಲೈನಿಗೆ ಕಳೆ ತೆಗಿಯೋಕ್ಕಾಗಿದ್ದು. ಇವತ್ತು ಸ್ವಲ್ಪ ದಬಾಯಿಸಿ 2 ಲೈನಿಗೆ ತೆಗಿಯೋಣ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೀಡ್ ಮಾಡಬೇಕು ಕೆಲಸನ. 2 ಅವರಲ್ಲಿ ನನಗೆ ಒಂದೇ ಲೈನ್ ತೆಗಿಯೋಕ್ಕಾಗಿದ್ದು. ಫಸ್ಟ್ ಟೈಮ್ ಕೆಲಸ ಮಾಡಿದ್ದಲ್ಲ, ಕಳೆ ತೆಗಿಯೋ ಕೆಲಸ ಮಾಡಿದ್ದಲ್ಲ. ಹೆವಿ ಮೈಕೈ ನೋವು, ಕಾಲೆಲ್ಲ ಹಿಡ್ಕೊಂಬಿಟ್ಟೈತೆ. ನೋಡೋಣ, ಇವತ್ತು ದಬಾಯಿಸಿ 2 ಲೈನಿಗೆ ತೆಗಿಯೋ ಪ್ರಯತ್ನ ಮಾಡ್ತೀನಿ. ನೆನ್ನೆ ತುಂಬ ಚೆನ್ನಾಗಿ ಮಳೆ ಬಂದಿದೆ. ನನ್ನ ತೋಟದಲ್ಲಿ ಇದುವರೆಗೂ ಒಂದು ಸ್ವಲ್ಪ ನೀರು ಹೊರಗೆ ಹೋಗಿಲ್ಲ, ಎಲ್ಲ ಕುಡ್ಕೊಂಡಿದ್ದೆ ತೋಟ. ಅದು ಒಂದು ಖುಷಿ ಸುದ್ದಿ. ಇಲ್ಲೆಲ್ಲ ಒಂದೊಂದು ಕಡೆ ಈ ಥರ ರೋಡಲ್ಲಿ ಮಾತ್ರ ನೀರು ನಿಂತಿದೆ. ಮಳೆ ಬಂದಿರೋದ್ರಿಂದ ಒಳ್ಳೆ ತಂಪಾದ ಗಾಳಿ ಬೀಸ್ತೈತೆ. ಚಳಿ 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 ಸಖತ್ ವೆದರ್ ಮಾತ್ರ ಬೆಳಿಗ್ಗೆದು. ನೋಡಿ, ಸೂರ್ಯೋದಯ ಹಿಂಗಿದೆ ನನ್ನ ತೋಟದಲ್ಲಿ. ಇವತ್ತು ದಿನ ಒಂದೊಂಥರ ಚಿತ್ತಾರದ ಸೂರ್ಯೋದಯ ನೋಡೋಕೆ ಸಿಗುತ್ತೆ ನನ್ನ ತೋಟದಿಂದ. ಇವತ್ತು ಒಂದು ಟೈಮ್ ಲಾಸ್ಟ್ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ, ನೋಡ್ಕೊ ಬನ್ನಿ. ಜೊತೆಗೆ ನಾನು ಎಷ್ಟು ಕಳೆ ಕೀಳಕ್ಕಾಗುತ್ತೆ ನೋಡುವ. ಇವತ್ತು ನನಗೆ ನಾನೇ ಚಾಲೆಂಜ್ ಮಾಡ್ಕೊತಾ ಇದ್ದೀನಿ. 2 ಲೈನ್ ಕಳೆ ಕೀಳಲೇಬೇಕು. ಇಲ್ಲ ತನ್ನ ಗಾಳಿ ಬೀಸ್ತದೆ. ಸೂಪರ್ ಆಗಿದೆ ಮರ ಇವತ್ತಿನ ವೆದರ್. ನನ್ನ ತೋಟದ ಒಂದು ಸುತ್ತ ಹಾಕಿದ್ರೆ ಈ ಥರ ಕಾಣುತ್ತೆ ನೋಡಿ. ಸಿಗ್ತೀನಿ ಮತ್ತೆ ಕೆಲಸ ಮುಗಿಸಿ. ಬಾಯ್ ಬಾಯ್. ಟೈಮ್ ಆಯಿತು 7:15. ನಿನ್ನೆಗಿಂತ ಇವತ್ತು ಈ ಲೈನ್ ಕಳೆನ ಅರ್ಧ ಗಂಟೆ ಬೇಗ ಕಿತ್ತಿದ್ದೀನಿ. ನಿನ್ನೆ ನಾನು ಒಂದು ಲೈನ್ ಕೇಳೋತ್ತಿಗೆ 8 ಗಂಟೆ ಆಗಿತ್ತು, 6 ಗಂಟೆಯಿಂದ. ಇವತ್ತು 6 ಗಂಟೆಯಿಂದ 7:15 ತನಕ ಆಗಿದೆ ಈ ಲೈನ್ ಕಳೆ. ಸ್ವಲ್ಪ ಫಾಸ್ಟಾಗಿ ಕಿತ್ತಿದ್ದೀನಿ ಇವತ್ತು. ಇನ್ನು ಅರ್ಧ ಗಂಟೆಯಲ್ಲಿ ಎಷ್ಟು ಕೇಳೋಕ್ಕಾಗುತ್ತೆ ಕಿತ್ಬಿಟ್ಟು ನಡಿತೀನಿ ಮನೆಗೆ. ಇವತ್ತಿನ್ನೂ ಸೂರ್ಯ ಮಾಮ ಬರಲೇ ಇಲ್ಲ. ಸಖತ್ ಚೆಂದಾಗಿ ಮೋಡ ಮುಚ್ಕೊಂಡೈತೆ. ಇವತ್ತು ಬೆಳಿಗ್ಗೆ ಬಂದಿದ್ದು ಸೂರ್ಯ ಮಾಮ ಮತ್ತೆ ಹೋಗಿ ಮೋಡದೊಳಗೆ ಮುಚ್ಕೊಬಿಟ್ಟ. ಚೆಂದ ಮೋಡ ಬಂದಿದೆ. ಇವತ್ತು ಮಳೆ ಆಗೋ ವಾತಾವರಣ ಕಾಣ್ತಾ ಇದೆ. ನೋಡಬೇಕು ಮಳೆ ಆಗುತ್ತಾ ಏನು ಅಂತ. ಆದರೆ ಇದೊಂದು ಲೈನ್ ಕಳೆ ಕಿತ್ಬಿಟ್ಟು ಮತ್ತೆ ಸಿಗ್ತೀನಿ. ಸ್ವಲ್ಪ ಪಟ 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 ಹೋಗಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಸರಿ, ಸಿಗ್ತೀನಿ ಮತ್ತೆ. ಇರೋ ಜೋಳದಲ್ಲೂ ಟಾಣಿ ಮಾತೆ ಬಿಟ್ಟಿದೆ ನೋಡಿ. ಇಲ್ಲಿ ಅದೇನು ಕಾಳಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲೊಂದು ಚಿಕ್ಕ ಮಾತೆ ಬಿಟ್ಟಿದೆ. ತುಂಬ ಆ ಥರ ಪುಟ್ಪುಟಾಣಿ ಮಾತೆಗಳು ಬಿಟ್ಟಿದ್ದಾವೆ ನೋಡಿ. ಇಲ್ಲೊಂದು ನನ್ನ ಮಗನ ತಿನ್ನಕ್ಕೆ ಚೆನ್ನಾಗಿ ಗೊತ್ತಿಲ್ಲ. ಅಂತೂ ಇಂತೂ ದಬಾಯಿಸಿ ಇವತ್ತು 2 ಲೈನ್ ಕಳೆಗಿಟ್ಟಿದ್ದೀನಿ. ಅದೇ ಸಂಭ್ರಮ ಆಗುತ್ತೆ. ಜೋಳ ಗೊಬ್ಬರ ಹಾಕ್ತಾ ಇದ್ರೆ ನಮ್ಮದು ಗೊಬ್ಬರ ಹಾಕ್ತಾಯಿರೋ ಜೋಳ. ಇಲ್ಲೊಂದು ಪುಟಾಣಿ ಮತ್ತೆ ಬಂದಿದೆ ನೋಡಿ. ಇವತ್ತಿನ ಇಷ್ಟೇ ಕೆಲಸ. ಅಂತೂ ಇವತ್ತು ದಬಾಯಿಸಿ 2 ಲೈನಿಗೆ ಕಳೆ ಕಿತ್ತಿರೋದೇ ಖುಷಿ. ನನ್ನ ಹೊಸ ಜೀವನ ಇಷ್ಟ ಆಗ್ತಾ ಇತ್ತು ಅಂದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಇಲ್ಲಿ ನೋಡಿ, ನನ್ನ ಜೋಳದಲ್ಲಿ ಬಿಟ್ಟಿರೋ ಮಾತೆ. ನನ್ನ ಮಾತೇನೆ ಬಿಡಲ್ಲ ಅಂತ ಮಾಡಿದ್ದೆ. ಇಲ್ಲಿ ನೋಡಿ, ಗಿಡ ಎಲ್ಲ ಕಿತ್ತಾಕ್ತಾ ಇದ್ದೆ. ಯಾವುದೋ ಒಂದು ಗಿಡದಲ್ಲಿ ಸಿಕ್ಬಿಡ್ತು ನನಗೆ. ಅಯ್ಯೋ ಸಿಕ್ಬಿಡ್ತಲ್ಲಪ್ಪ ಅನ್ಕೊಂಡೆ. ಇನ್ನು ಗಿಡ ಕಿತ್ತಾಗಿದ್ನಲ್ಲ ಅಂತ ಇನ್ನೊಂದು ಕಿತ್ಕೊಂಡೆ. ಇದು ಇವತ್ತಿನ ಖುಷಿ ವಿಷಯ ನನ್ನ ಪಾಲಿಗೆ. ವಾವ್, ಬ್ಯೂಟಿಫುಲ್.